ಚುನಾವಣೆ ಹೊತ್ತಲ್ಲಿ ಕರ್ನಾಟಕಕ್ಕೆ ಬಂದು ಕನ್ನಡಿಗರ ಮತಕ್ಕಾಗಿ ಪುಂಗಿ ಹೊಡೆದು ಕನ್ನಡಿಗರ ಬಗ್ಗೆ ಮೆಚ್ಚುಗೆ ಮಾತನಾಡಿ ಹಲವು ಕಡೆ ಕನ್ನಡದಲ್ಲೇ ಭಾಷಣ ಮಾಡಿ ಕನ್ನಡಿಗರ ಮತವನ್ನು ಸೆಳೆಯೋದಕ್ಕೆ ಏನೇನೆಲ್ಲ ಪ್ಲ್ಯಾನ್ ಮಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿಯವರ ಕರ್ನಾಟಕದ ಬಗ್ಗೆ ಅವರಿಗಿರುವಂತಹ ಮಲತಾಯಿ ಧೋರಣೆಗೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ. ಕಳೆದ ವರ್ಷ ಸಿದ್ದರಾಮಯ್ಯನವರ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಅವರು ಕೊಟ್ಟಿರುವ 5 ಗ್ಯಾರಂಟಿಗಳನ್ನು ಈಡೇರಿಸಬೇಕು, ಜನಗಳಿಗೆ ನಾವು ಕೊಟ್ಟ ಆಶ್ವಾಸನೆ ಈಡೇರಿಸಿ ಜನಗಳ ಮನಸ್ಸನ್ನು ಗೆಲ್ಲಬೇಕು, ನಾವು ಕೊಟ್ಟ ಮಾತನ್ನು ತಪ್ಪಬಾರದು ಅನ್ನೋ ಉದ್ದೇಶದಿಂದ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದರು. ಅದರಲ್ಲಿ ಪ್ರಮುಖವಾಗಿ ಅನ್ನಭಾಗ್ಯ ಯೋಜನೆ. 5 kg ಹೆಚ್ಚುವರಿ ಅಕ್ಕಿ ಕೊಡ್ತೀವಿ ಅಂತ ಚುನಾವಣೆಗೂ ಮುಂಚೆ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಅದೇ ರೀತಿ ಅಕ್ಕಿಯನ್ನು ಕೊಡಲಿಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಮುಂದಾಗುತ್ತೆ. ಆದರೆ ಕರ್ನಾಟಕದಲ್ಲಿ ಅವಶ್ಯಕತೆ ಇರುವಷ್ಟು ಅಕ್ಕಿ ಇರೋದಿಲ್ಲ. ಆಗ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಾರೆ. FCIನವರಿಗೆ ಪತ್ರ ಬರೆದು ಕರ್ನಾಟಕಕ್ಕೆ ದಯವಿಟ್ಟು ಇಷ್ಟು ಟನ್ ಅಕ್ಕಿ ಬೇಕು, 34 ರೂಪಾಯಿಯಂತೆ ನೀವು 1 kg ಅಕ್ಕಿಯನ್ನು ಕೊಡಿ, ನಾವು ಜನಗಳಿಗೆ ಫ್ರೀಯಾಗಿ ಕೊಡಬೇಕು, ಬಡ ಜನರು ಬದುಕಬೇಕು, ನಾವು ಆಶ್ವಾಸನೆಯನ್ನು ಕೊಟ್ಟಿದ್ದೀವಿ, ಅದೇ ರೀತಿ ನಡ್ಕೋಬೇಕು, ದಯವಿಟ್ಟು ನಿಮ್ಮ ಗೋಡನ್ನಲ್ಲಿರುವಂಥ ಅಕ್ಕಿನ ನಮಗೆ ಕೊಡಿ ಅಂತ ಪತ್ರ ಬರೀತಾರೆ. ಆಗ ಫಸ್ಟು ಕೊಡ್ತೀವಿ ಅಂತ FCIನವ್ರು ಹೇಳ್ತಾರೆ. ಅದಾದ 10 ದಿನಕ್ಕೆ ಉಲ್ಟಾ ಹೊಡಿತಾರೆ. ಅಕ್ಕಿ ನಮ್ಮಲ್ಲಿ ಸ್ಟಾಕ್ ಇಲ್ಲ, ಏನಾದರೂ ಪ್ರಕೃತಿ ವಿಕೋಪ ಆದರೆ ಆಯಾ ರಾಜ್ಯಗಳಿಗೆ ಕೊಡೋದಕ್ಕೆ ಅಕ್ಕಿ ಬೇಕಾಗತ್ತೆ, ನೀವು ಕೇಳಿದಷ್ಟು ಅಕ್ಕಿ ಕೊಡೋಕ್ಕಾಗಲ್ಲ, ನಮ್ಮಲ್ಲಿ ಸ್ಟಾಕ್ ಇಲ್ಲ ಅಂತ ರಿಪ್ಲೈ ಬರುತ್ತೆ. ಆಗ ಖುದ್ದು ಸಿದ್ದರಾಮಯ್ಯನವರೇ ದೆಹಲಿಗೆ ಹೋಗ್ತಾರೆ. ಸಿದ್ದರಾಮಯ್ಯ ಮತ್ತು KH ಮುನಿಯಪ್ಪನವರು ಆಹಾರ ಮಂತ್ರಿ ಜೊತೆ ಚರ್ಚೆ ಮಾಡ್ತಾರೆ. ನಮಗೆ ಇಷ್ಟು ಅಕ್ಕಿ ಬೇಕೇ ಬೇಕು, ನಾವು ಜನಗಳಿಗೆ ಕೊಡಬೇಕು, ದಯವಿಟ್ಟು ಕೊಡಿ ಅಂತ ಮನವಿ ಮಾಡ್ಕೋತಾರೆ. ಕಡೆಗೆ ನರೇಂದ್ರ ಮೋದಿಯವರ ಹತ್ರನೂ ಮನವಿ ಮಾಡ್ಕೋತಾರೆ. ಆದರೂ ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡೋದಿಲ್ಲ, ನಮ್ಮಲ್ಲಿ ಸ್ಟಾಕ್ ಇಲ್ಲ ಅಂತಾನೆ ಪ್ರತಿಪಾದಿಸುತ್ತಾ ಬರುತ್ತೆ. ಆನಂತರ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರ ನಮ್ಮ ಯೋಜನೆಯನ್ನು ಹಾಳು ಮಾಡೋಕ್ಕೆ ಏನೇ ಮಾಡಿದ್ರು ನಾವು ನಮ್ಮ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ, ಜನಗಳಿಗೆ ಅಕ್ಕಿ ಕೊಡೋಕ್ಕಾಗದೇ ಇದ್ರೇನು ಅದೇ 34 ರೂಪಾಯಿನ ಜನಗಳಿಗೆ ಹಾಕ್ತೀನಿ, 5 kg ಅಕ್ಕಿ ದುಡ್ಡು ಜನಗಳಿಗೆ ಕೊಡ್ತೀನಿ, ಅವರೇ ಅಕ್ಕಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಆ ದುಡ್ಡನ್ನು ಕೂಡ ಜನಗಳಿಗೆ ಕೊಡ್ತಾರೆ. ಸಿದ್ದರಾಮಯ್ಯನವರ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದು ಒಳ್ಳೆಯ ಹೆಸರು ಪಡೆದುಬಿಡುತ್ತೆ ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರ ಅವತ್ತು ಅಕ್ಕಿನ ಕೊಡೋದಕ್ಕೆ ನಿರಾಕರಣೆ ಮಾಡುತ್ತೆ. ಆದರೆ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಅದೇ ದುಡ್ಡನ್ನು ಜನಗಳು ಕೊಡ್ತಾರೆ. ಅಲ್ಲೂ ಕೂಡ ಸಿದ್ದರಾಮಯ್ಯನವರೇ ನೈತಿಕವಾಗಿ ಗೆಲುವನ್ನು ಸಾಧಿಸ್ತಾರೆ. ಇದಾದ 5 ತಿಂಗಳಿಗೆ ಕೇಂದ್ರ ಸರ್ಕಾರದ ಬಣ್ಣ ಬಯಲಾಗತ್ತೆ. ಸಿದ್ದರಾಮಯ್ಯನವರು ಅಕ್ಕಿ ಕೇಳಿದಾಗ ಇಲ್ಲ ಅಂದವರು ಆಮೇಲೆ ಅವರೇ ಭಾರತ್ ಅಕ್ಕಿ ಅಂತ ಹೇಳ್ಬಿಟ್ಟು 29 ರೂಪಾಯಿಗೆ ಜನಗಳಿಗೆ ಮಾರ್ತಾರೆ. ಸ್ಟಾಕಿನ ಹಾಳಾಗ್ಬಿಡುತ್ತಲ್ಲ, ಹುಳ ಬಿದ್ದು ಹಾಳಾಗ್ಬಿಡುತ್ತೆ, ಅದಕ್ಕೇ ಭಾರತ್ ಅಕ್ಕಿ ಕಮ್ಮಿ ಬೆಲೆ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು 29 ರೂಪಾಯಿಗೆ ಜನಗಳಿಗೆ ಹಂಚೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಸಿದ್ದರಾಮಯ್ಯನವರು ಜನಗಳಿಗೆ ನಾನು ಫ್ರೀಯಾಗಿ ಕೊಡ್ತೀನಿ ಅಕ್ಕಿ ಕೊಡಪ್ಪ ಅಂದರು, ಆದರೆ ಅಕ್ಕಿ ಕೊಡದೇ ಇರೋರು ಅದೇ ಅಕ್ಕಿಯನ್ನು 29 ರೂಪಾಯಿಗೆ ಮಾರಾಟ ಮಾಡ್ತಾರೆ. ರಾಜ್ಯ ಸರ್ಕಾರನೇ ಕೇಳ್ತಾನೆ ನಾವು 34 ರೂಪಾಯಿ ಕೊಡ್ತೀವಿ ಕೊಡ್ರಯ್ಯ ಅಂದರೂ ಕೊಡಲಿಲ್ಲ. ಆದರೆ 29 ರೂಪಾಯಿಗೆ ಭಾರತ್ ಅಕ್ಕಿ ಅಂತ ಮಾರ್ತಾರೆ. ಆ ಅಕ್ಕಿಯ ಗುಣಮಟ್ಟ ಸರಿ ಇಲ್ಲ ಅಂತ ಎಷ್ಟೋ ಜನ ಮಾತಾಡ್ಕೋತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು ಫ್ರೀಯಾಗಿ ಕೊಡ್ತೀನಿ ಅಂದರು, ಆದರೆ ಫ್ರೀಯಾಗಿ ಕೊಡೋದಕ್ಕೆ ಕಲ್ಲು ಹಾಕ್ಬಿಟ್ಟು ಅವರು 29 ರೂಪಾಯಿಗೆ ಮಾರ್ತಾರೆ. ಈಗ ಮತ್ತೊಂದು ವಿಚಾರ ಬೆಳಕಿಗೆ ಬಂದಿದೆ. ಕೇಂದ್ರ FCIನಲ್ಲಿ ಅಕ್ಕಿಯ ಸ್ಟಾಕ್ ವಿಪರೀತವಾಗಿಬಿಟ್ಟಿದೆ. ಇನ್ನು ಅಕ್ಕಿ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಈಗ FCIನಲ್ಲಿರುವಂಥ ಅಕ್ಕಿಯನ್ನು ಎಕ್ಸ್ಟ್ರಾ ಸ್ಟಾಕ್ ಇರುವ ಅಕ್ಕಿಯನ್ನು ಮಾರಾಟ ಮಾಡಲಿಕ್ಕೆ FCI ಮುಂದಾಗಿದೆ. ಈಗ ಇದು ಕನ್ನಡಿಗರಿಗೆ ರೊಚ್ಚಿಗೆ ಹೇಳ್ಸಿರೋದಲ್ರಿ. ಸಿದ್ದರಾಮಯ್ಯನವರು 34 ರೂಪಾಯಿ ಕೊಡ್ತೀನಿ ಕೊಡಪ್ಪ ಅಂತ ಹೇಳಿದ್ರಲ್ಲಪ್ಪ, ಆಗ ಕೊಟ್ಬಿಟ್ಟಿದ್ರೆ ಅಕ್ಕಿನಾದರೂ ಚೆನ್ನಾಗಿ ಉಳ್ಕೊತಿತ್ತ, ಬಡ ಜನರಿಗಾರ ಸೇರ್ತಿತ್ತ. ಈಗ ಅಕ್ಕಿನೂ ಹುಳ ಬರ್ಸು, ಈಗ ನೀವು ಮಾರಕ್ಕೆ ಮುಂದಾಗ್ತಾ ಇದ್ದೀರಲ್ಲ, ಏನಿದು ನೀವು ಕರ್ನಾಟಕದ ಜನತೆನ ಏನು ಅಂದ್ಕೊಂಡಿದ್ದಾರೆ? ಬರೀ ಓಟಿಗೆ ಮಾತ್ರ ನಾವು ಬೇಕು, ಕಷ್ಟ ಸುಖಕ್ಕೆ ನಾವು ಬೇಕಾಗಿಲ್ವ ಅಂತ ಜನ ಪ್ರಶ್ನೆ ಮಾಡುವಂಥ ಕಾಲ ಬಂದಿದೆ. ಈಗ ಸಿದ್ದರಾಮಯ್ಯನವರು ಇದೇ ವಿಚಾರದಲ್ಲಿ ನರೇಂದ್ರ ಮೋದಿ ವಿರುದ್ಧ ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ನಾವು ಗಟ್ಟಿಯಾದ ಯೋಜನೆಗಳನ್ನು ಹೊಂದಿದ್ದೀವಿ, ಅನ್ನಭಾಗ್ಯ ಫಲಾನುಭವಿಗಳಿಗೆ 10 kg ಉಚಿತ ಅಕ್ಕಿ ನೀಡುವ ನಮ್ಮ ಉಪಕ್ರಮವನ್ನು ಕೇಂದ್ರ ಸರ್ಕಾರ ಹಾಳು ಮಾಡಿತು. ಕರ್ನಾಟಕಕ್ಕೆ KGಗೆ 34 ರೂಪಾಯಿಗೆ ಅಕ್ಕಿ ಮಾರಾಟ ಮಾಡಲು ಕೇಂದ್ರ ಸರ್ಕಾರ ನಿರಾಕರಿಸಿತು. ಆದರೆ ಈಗ ಕನ್ನಡಿಗರಿಗೆ ಅಕ್ಕಿಯನ್ನು ನಿರಾಕರಿಸಿದ ನಂತರ ಈಗ ಕೇಂದ್ರ ಸರ್ಕಾರ ಹೆಚ್ಚುವರಿ ಅಕ್ಕಿ ದಾಸ್ತಾನು ವಿಲೇವಾರಿ ಮಾಡಲು ಯೋಜನೆಯನ್ನು ರೂಪಿಸಿದೆಯಲ್ಲ, ಇದು ನಿಜಕ್ಕೂ ನರೇಂದ್ರ ಮೋದಿ ಸರ್ಕಾರ ಕನ್ನಡಿಗರಿಗೆ ಮಾಡಿದ ದ್ರೋಹ ಅಲ್ವಾ ಅಂತೇಳಿ ಸಿದ್ದರಾಮಯ್ಯನವರು ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಈಗ ಇದೇ ವಿಚಾರವನ್ನು ಇಟ್ಕೊಂಡು ಮತ್ತಷ್ಟು ಮೋದಿಯವರ ವಿರುದ್ಧ ಮುಗಿ ಬೀಳೋದಕ್ಕೆ ಸಿದ್ದರಾಮಯ್ಯನವರು ಸಜ್ಜಾಗಿದ್ದಾರೆ. ಒಂದು ಕಡೆ ಬರ ಪರಿಹಾರ ವಿಚಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ, ಮತ್ತೊಂದು ಕಡೆ ತೆರಿಗೆ ಹಂಚಿಕೆನಲ್ಲೂ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾರೆ. ಅಕ್ಕಿಗೆ ಕಾಸು ಕೊಡ್ತೀವಿ ಕೊಡ್ರಯ್ಯ ಅಂದರೂ ಕೊಡಲಿಲ್ಲ. ಈಗ ಆ ಅಕ್ಕಿನ ಮಾರಾಟ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕಳೆದ ವರ್ಷ ನಮಗೆ ಕೊಟ್ಬಿಟ್ಟಿದ್ರೆ ಜನನಾದರೂ ಹೊಟ್ಟೆ ತುಂಬ ಊಟ ಮಾಡ್ತಿದ್ರಲ್ವ ಅಂತ ಸಿದ್ದರಾಮಯ್ಯನವರೀಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆ 2 ಬರ ಪರಿಹಾರ ವಿಚಾರ ಮತ್ತು ತೆರಿಗೆ ಹಂಚಿಕೆ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಲಾಕ್ ಆದಂಥ ನರೇಂದ್ರ ಮೋದಿ
ಈಗ ಈ ಅಕ್ಕಿ ವಿಚಾರದಲ್ಲೂ ಸಿದ್ದರಾಮಯ್ಯನವರ ಮುಂದೆ ಮತ್ತು ಕರ್ನಾಟಕದ ಜನತೆಯ ಮುಂದೆ ಮುಜುಗರವನ್ನು ಅನುಭವಿಸ್ತಾ ಇದ್ದಾರೆ. ಬರೀ ಓಟ್ ಪಡೆಯೋದಕ್ಕೆ ಮಾತ್ರ ಕನ್ನಡಿಗರು ಬೇಕು, ಓಟ್ ಪಡೆಯೋದಕ್ಕೆ ಕರ್ನಾಟಕಕ್ಕೆ ಬಂದಾಗ ಮಾತ್ರ ಕನ್ನಡಿಗರ ಬಗ್ಗೆ ಕರ್ನಾಟಕದ ಬಗ್ಗೆ ಭಾಷಣ ಬಿಗಿದ್ಬಿಡೋದು. ಆದರೆ ಅವರ ಮನಸ್ಸಿನಲ್ಲಿ ಕರ್ನಾಟಕದ ಬಗ್ಗೆ ಎಳ್ಳಷ್ಟು ಕಾಳಜಿ ಇಲ್ಲ. ಅವರಿಗೆ ಕಾಳಜಿ ಇದ್ದಿದ್ದರೆ ನಾವು 34 ರೂಪಾಯಿ ಕೊಡ್ತೀವಿ ಅಂದಾಗಲೇ ಅಕ್ಕಿ ಕೊಡಬೇಕಾಗಿತ್ತು. ಈ ರೀತಿ ಅಕ್ಕಿಯನ್ನು ಹಾಳು ಮಾಡಿ ಹುಳ ತುಂಬ್ಕೊಂಡ್ಮೇಲೆ ಈಗ ಮಾರಾಟ ಮಾಡೋಕ್ಕೆ ಹೋಗ್ತಾ ಇದ್ದಾರಲ್ಲ, ಇವ್ರಿಗೆ ಕನ್ನಡಿಗರ ಬುದ್ಧಿ ಕಲಿಸ್ಬೇಕಲ್ವ ಅಂತೇಳಿ ತಮ್ಮ ಟ್ವೀಟ್ ಮೂಲಕನೇ ಕನ್ನಡಿಗರನ್ನು ಎಚ್ಚರಿಸ್ತಾ ಇದ್ದಾರೆ.